ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನನ್ನ ಇವತ್ತಿನ ಲಾಗ್ಸ್ ತುಂಬ ಸ್ಪೆಷಲ್. ಯಾಕಂದರೆ ಇವತ್ತು ನಾಗರ ಪಂಚಮಿ. ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಹಬ್ಬ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಊರ ಕಡೆ ಮಾಡೋಷ್ಟು ಜೋರಾಗಿ ಮಾಡೋಕ್ಕಾಗಿಲ್ಲ ಅಂದರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ಮಾಡೋಣ ಅಂದ್ಕೊಂಡು ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಐಟಮ್ ಎಲ್ಲ ಜೋಡಿಸ್ಕೊಂಡು, ಯಾಕಂದರೆ ಹಬ್ಬ ಅಂದರೆ ಮನೆ ಕ್ಲೀನಾಗಿದ್ದರೆ ಮಾತ್ರ ಅದು ಒಂಥರ ಪೂಜೆ ಮಾಡೋಕ್ಕೆ ನೆಮ್ಮದಿ ಅನಿಸುತ್ತೆ. ಇಲ್ಲಾಂದರೆ ಪೂಜೆ ಮಾಡಿದ್ರೂ ವೇಸ್ಟ್ ನಾವು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಸಿಂಕೆಲ್ಲ ಒರೆಸ್ಕೊಂಡೆ. ಗ್ಯಾಸ್ ಕಟ್ಟೆ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಪಾತ್ರೆಗಳೆಲ್ಲ ತೊಳೆದು ಅಲ್ಲೆಲ್ಲ ಇಟ್ಟಿದ್ದೆ. ಸೊ ಹಾಗಾಗಿ ಡಬ್ಬಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಇನ್ನೇನು ಕಸ ಗುಡಿಸ್ಕೊಂಡು ಇದು ಮಾಡೋಣ ಅಂದ್ಕೊಂಡು ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡೆ. ಮನೇಲಿ ಇನ್ನೂ ಎಲ್ಲ ಮಲ್ಕೊಂಡಿದ್ರು. ಹಾಗಾಗಿ ನನ್ನ ಮಗ ಅಂತೂ ಎದ್ದಿದ್ರೆ ತುಂಬ ತರಲೆ ಮಾಡ್ತಾನೆ. ಬುಕ್ಗಳೆಲ್ಲ ಬರೀ ಬುಕ್ ಹಿಡ್ಕೊಂಡೇ ಕೂತಿರ್ತಾನೆ. ಯಾವಾಗಲೂ ಮನೆ ತುಂಬ ಬರೀ ಬುಕ್ಗಳೇ ಹಾಕಿರ್ತಾನೆ. ಹಾಗಾಗಿ ಎಲ್ಲನೂ ತೆಗೆದಿಟ್ಟು ನೀಟಾಗಿ ಮನೆಗೆ ಗುಡಿಸ್ಕೊಂಡೆ. ಏನೋ ಗೊತ್ತಿಲ್ಲ ಅಲ್ವಾ, ಮನೆ ಕ್ಲೀನ್ ಇದ್ದರೆ ಮನಸ್ಸು ಒಂಥರ ನೆಮ್ಮದಿಯಾಗಿರುತ್ತೆ. ಸೊ ಹಾಗಾಗಿ ಎಲ್ಲನೂ ಮನೆ ಒಂದು ಕಡೆಯಿಂದ ನೀಟಾಗಿ ಗುಡಿಸ್ಕೊಬಂದೆ. ಹೊರಗಡೆನೂ ಗುಡಿಸ್ಕೊಂಡೆ ನೀಟಾಗಿ. ನಮ್ಮ ಮನೇಲಿ ಹೊರಗಡೆ ತುಂಬ ಸ್ವಲ್ಪ ಪ್ಲೇಸ್ ಇದೆ, ಹಾಗಾಗಿ ಗುಡಿಸೋಕ್ಕೆ ಸ್ವಲ್ಪ ಇದಾಗುತ್ತೆ. ಎಲ್ಲನೂ ಗುಡಿಸ್ಕೊಂಡು ನೀಟಾಗಿ ತೊಳ್ಕೊಂಡೆ. ರಂಗೋಲಿ ಹಾಕೋಣ ಅಂದ್ಕೊಂಡೆ. ಸೊ ರಂಗೋಲಿ ಒಂದೇ ಸಾರಿ ಸ್ನಾನ ಮಾಡಿಕೊಂಡು ಹೊಸ್ಲಿಗೆಲ್ಲ ಕುಂಕುಮ ವಿಭೂತಿ ಹಾಕ್ಬಿಟ್ಟು ಆಮೇಲೆ ಹಾಕೋಣ ಅಂದ್ಕೊಂಡು ತುಳಸಿ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಂದು ಮನೆ ಒರೆಸ್ಕೊಳ್ಳೋಣ ಅಂತ ಬಂದೆ. ನಾನು ಮನೆ ಒರ್ಸೋಕೆ ಹಾಕೋದು ಉಪ್ಪು ಮತ್ತು ಅರಿಶಿನ. ಯಾಕಂದರೆ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಅದು ಹೋಗುತ್ತೆ ಅನ್ನೋ ಕಾರಣಕ್ಕೆ ಮನೆಗೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಮನೆ ಒರೆಸ್ತಾರೆ. ಸೊ ಹಾಗಾಗಿ ನಾನು ಅದೇ ಥರನೇ ಮಾಡೋದು. ಮನೇನ ಒರೆಸುವಾಗ ಮಾಮೂಲಿ ಡೈಲಿ ಒರೆಸುವಾಗ ಇದನ್ನೆಲ್ಲ ಹಾಕ್ತೀನಿ, ಸರ್ಫು ಅಥವಾ ಫಿನಾಲೆಲ್ಲ ಯೂಸ್ ಮಾಡ್ತೀನಿ. ಬಟ್ ಹಬ್ಬ ಅಲ್ವಾ, ಸೊ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಹೋಗಲಿ ಅಂದ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಎಲ್ಲ ಒರೆಸ್ಕೊಂಡು ಬಂದು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು. ಮತ್ತು ಇನ್ನೂ ಅಡುಗೆ ಆಗಬೇಕು ಅಂದ್ಕೊಂಡು ಸ್ನಾನ ಮಾಡ್ಕೊಬಂದೆ. ಹೋಗಿ ಸ್ನಾನ ಮಾಡಿಕೊಂಡು ನಾಗಪ್ಪಂಗೆ ತುಂಬ ಸ್ಪೆಷಲ್ ಅಂದರೆ ನಮ್ಮ ಕಡೆ ಮಾಡೋದು ಕಡ್ಲಿಗೆ ಉಗ್ರಿ ಮತ್ತು ಒಗ್ಗರಣೆ. ನಾಗಪ್ಪಂಗೆ ತುಂಬ ಇಷ್ಟ ಅಂತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ನಾನು ಊರಲ್ಲಿ ಏನು ಸಂಪ್ರದಾಯ ನಮ್ಮಮ್ಮ ಪಾಲಿಸ್ತಿದ್ರು ನಾನು ಅದನ್ನೇ ಇಲ್ಲೂ ಪಾಲಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಅದು ಉಪ್ಪಿಲ್ದೇ ಮಾಡಬೇಕಂತೆ, ಯಾವ ಅಡುಗೆಗೂ ಉಪ್ಪು ಹಾಕ್ಬಾರ್ದಂತೆ ನಾಗಪ್ಪಂಗೆ ಅಂದ್ಕೊಂಡು ಎಲ್ಲನೂ ಒಂದು ಕಡೆಯಿಂದನೇ ಸ್ಟಾರ್ಟ್ ಮಾಡೋಣ ಅಡುಗೆ ಅಂದ್ಕೊಂಡು ಫಸ್ಟ್ ಕಡ್ಲೆಗೆ ಉಗ್ರಿ ಮಾಡಿಕೊಂಡೆ. ಅಲ್ಲಿಂದ ಹುಳಿ ಮಾಡ್ಕೊಂಡು ಇಟ್ಕೊಂಬಿಡೋಣ, ಆಮೇಲೆ ಪೂಜೆ ಎಲ್ಲ ಆದಮೇಲೆ ಕಲಸಿದ್ರಾಯ್ತು ಅಂದ್ಕೊಂಡು ಬಡ ಒಗ್ಗರಣೆಗೆ ಹುಳಿ ಮಾಡ್ಕೊಳತ್ತೀನಿ. ಈಗ ಹುಳಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಇನ್ನೂ ದೇವರಿಗೆ ಎಳ್ಳು ಚಿಗಣಿ ಬೇರೆ ಮಾಡಬೇಕು. ನಾವು ಊರಾಗ ಒಂದು 10-12 ಥರ ವೆರೈಟಿ ಉಂಡೆ ಮಾಡ್ತಾರೆ. ನಂಗೆ ಬೆಂಗಳೂರಾಗ ಇರೋದು ಒಬ್ಬಕ್ಕೆ, ಹಂಗಾಗಿ ಜಾಸ್ತಿ ಏನು ಇದು ಮಾಡೋದು ಬೇಡ ಅಂದ್ಕೊಂಡು ಎಳ್ಳು ಹುರ್ಕೊಂಡು ಎಳ್ಳು ಚಿಗಣಿ ಮಾಡ್ಕೊಂಡು ದೇವರಿಗೆ ಅಷ್ಟೇ ಸಾಕು ನೈವೇದ್ಯಕ್ಕೆ. ಈಗ ಬಂದಮೇಲೆ ಏನಾದ್ರು ಮಾಡ್ಕೊಂಡ್ರೆ ಆಯ್ತು ಬಡ ಅಂದ್ಕೊಂಡು ಎಳ್ಳು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಬೆಲ್ಲ ಹಾಕ್ಕೊಂಡು ಮತ್ತು ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕೊಬರೋಣ ಅಂತಂದು ಮಿಕ್ಸಿಗೆ ಹಾಕೊಬಂದು ಎಳ್ಳು ಚಿಗಡಿ ಏನು ಮಾಡ್ಕೊಂಡು ನೋಡಿರಿ ಉಂಡೆ ಕಟ್ಟಾತೀನಿ. ಸಣ್ಣ ಉಂಡೆ ಎಲ್ಲ ನಂಗೆ ಕಟ್ಟಕ್ಕೆ ಸ್ವಲ್ಪ ಇದಾಯ್ತು. ಊರಾಗೆಲ್ಲ ಹೂವು ಮಾಡಿ ಇಡ್ತಿದ್ರು, ಹಂಗಾಗಿ ನಾನು ಮಾಡ್ಕೊಂಡೆ. ನನ್ನ ಕೈಲಿ ಎಷ್ಟಾಗುತ್ತೋ ಪೂಜೆ ಅಷ್ಟು ಕಟ್ಟುನಿಟ್ಟಾಗಿ ಮತ್ತು ಶ್ರದ್ಧೆಯಿಂದ ಮಾಡೋಣ ಅಂದ್ಕೊಂಡು ಎಲ್ಲ ಮಾಡ್ಕೊಂಡೆ. ಇನ್ನೂ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು, ಹಂಗಾಗಿ ಅಡುಗೆದೆಲ್ಲ ಮುಗೀತಲ್ಲ ಇನ್ನೇನು ಅಂದ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಕಳಸ ಎಲ್ಲ ತೊಳಿಬೇಕಿತ್ತು, ಹಂಗಾಗಿ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಕಳಸ ಜೋಡಿಸ್ಕೊಂಡು ನೀಟಾಗಿ ಕಳಸ ಕೂರಿಸ್ಬೇಕಿತ್ತು. ಹಾಗಾಗಿ ಕಳಸ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಾಕ್ಕೊಂಡು ವಿಭೂತಿ ಕುಂಕುಮ ಅರಿಶಿನ ಎಲ್ಲ ಹಾಕ್ಕೊಂಡು ಕಳಸ ಇಟ್ಕೊಂಡೆ. ಹೊಸ ಬಳೆ ತೊಗೊಬಂದಿದೆ. ಸೊ ಯಾಕಂದರೆ ಬಳೆ ಎಕ್ಸ್ಚೇಂಜ್ ಮಾಡ್ತಾನೆ ಇರಬೇಕು ಕಳಸಕ್ಕೆ ಅಂದ್ಕೊಂಡು, ಹಾಗಾಗಿ ಎಲ್ಲನೂ ನೀಟಾಗಿ ಫೋಟೋಗಳೆಲ್ಲ ಒರೆಸ್ಕೊಂಡು ದೇವ್ರ ಮನೆನ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆಲ್ರೆಡಿ ಕ್ಲೀನ್ ಆಯಿತು. ಮನೆಗೆ ಕಳಸಕ್ಕೆ ಎಲ್ಲೇ ಬೇಕಿತ್ತು, ಬಟ್ ತೊಗೊಬನ್ನಿ ಅಂದೆ ಎಬ್ಸಿದ್ರೆ ಎದ್ದೇಳಲೇ ಇಲ್ಲ. ಸೊ ಹಂಗಾಗಿ ಆಮೇಲೆ ತಂದು ಏನು ಮಾಡಿದ್ರೆ ಆಯ್ತು ಅಂದ್ಕೊಂಡು ಕಳಸ ಹಂಗೆ ಇಟ್ಟು ನೀಟಾಗಿ ಪೂಜೆ ಮಾಡಿದೆ ಎಲ್ಲ. ಯಾಕಂದರೆ ಮನೆಗೆ ಬೇಗ ಎದ್ದೇಳಬೇಕು ಅಂದರೆ ಕಷ್ಟ ಅವರಿಗೆ. ನೀವು ಯಾವ ರೀತಿ ನಾಗರ ಪಂಚಮಿ ಮಾಡ್ತೀರ ಅಂತಂದು ಹೇಳಿ. ಮತ್ತು ನಾವು ಉತ್ತರ ಕರ್ನಾಟಕದವರಾದರೂ ನನಗೆ ಒಂದು ಕಾಮೆಂಟ್ ಹಾಕಿ ನಿಮ್ದು ಯಾವ ಊರು ಅಂತ. ಸೊ ಪೂಜೆ ಎಲ್ಲನೂ ನೀಟಾಗಿ ಮಾಡಬೇಕು ಅಂದ್ಕೊಂಡು ಕೂತ್ಕೊಂಡೆ. ಪೂಜೆದ ಸಾಮಾನೆಲ್ಲ ಜೋಡಿಸ್ಕೊಂಡು ನೀಟಾಗಿ ದೇವರಿಗೆಲ್ಲ ವಿಭೂತಿ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ದೀಪ ಇಟ್ಟು ಬತ್ತಿ ಹಾಕ್ಕೊಂಡು ಎಲ್ಲ ದೀಪ ಇದು ಮಾಡಿಕೊಂಡು ಹೊರಗಡೆ ಹೋಗಿ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿರಲಿಲ್ಲ, ಆಮೇಲೆ ಹಚ್ಚೋಣ ಸ್ನಾನ ಮಾಡ್ಕೊಂಡು ಅಂದ್ಕೊಂಡು ಹಂಗೆ ಇದು ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ರಂಗೋಲಿ ಹಾಕೋಣದೆ. ಅದು ರಂಗೋಲಿ ಹಾಕೋಣ ಅಂದ್ಕೊಂಡು ಇವತ್ತು ನಾಗರ ಪಂಚಮಿ ಎಲ್ಲ ನಾಗಪ್ಪನ ಬಿಡೋಣ ಅಂದ್ಕೊಂಡು ಏನೋ ಮಾಡೋಕ್ಕೆ ಹೋದೆ. ಆದ್ರೆ ತುಳಿದಾಡಬಾರ್ದು ಅಂತಂದು ಸ್ವಲ್ಪ ಸೈಡ್ ಬಿಡೋಣ ಅಂತ ಸುಮ್ಮನೆ ಒಂದು 3 ಇದನ್ನ ಇಟ್ಕೊಂಡು ಲೈನ್ ಹಾಕ್ಕೊಂಡು ನಾಗಪ್ಪನ ರಂಗೋಲಿ ಬಿಟ್ಕೊಂಡೆ. ನಮ್ಮ ಮನೆಯವ್ರು ಅನ್ನತ್ತಿದ್ರು, ನನ್ನ ಫ್ರೆಂಡ್ಸ್ ವಿಡಿಯೋ ಕಾಲಲ್ಲಿ ನೋಡ್ಬಿಟ್ಟು ಹೇಳತ್ತಿದ್ರು, ಏನೇ ನೀನು ನಾಗಪ್ಪನ ಎಲ್ಲರೂ ಗುಡಿಗೆ ಹೋಗಿ ನೀನೇನು ಮನೆಗೆ ಕರ್ಕೊಂಬಂದಿಯಲ್ಲ ಹಾಲು ಹಾಕಕ್ಕೆ ಅಂದ್ಕೊಂಡು
ತಮಾಷೆ ಮಾಡ್ಕೊತಿದ್ರು. ಹಂಗಾಗಿ ಇನ್ನೇನು ಎಲ್ಲ ಮುಗೀತು. ದೇವ್ರಿಗೆ ದೀಪ ಹಚ್ಬಿಟ್ಟು ರೆಡಿ ಎಲ್ಲ ಮಾಡಿದ್ದೆ. ದೇವ್ರಿಗೆ ದೀಪ ಹಚ್ಚಿ ನೈವೇದ್ಯ ಮಾಡೋಣ ಅಂದ್ಕೊಂಡು ದೇವ್ರಿಗೆ ದೀಪ ಹಚ್ಚಿದೆ. ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ರಶ್ ಇರುತ್ತೆ ಬೆಂಗಳೂರಲ್ಲಿ. ಅದು ನನ್ನ ಲೇಟ್ ಬೇರೆ ಆಗೋಯ್ತು ಇವತ್ತು. ಒಬ್ಬಳೇ ಮಾಡ್ಕೋಬೇಕಲ್ವ ಎಲ್ಲ, ಹಂಗಾಗಿ ತುಂಬ ಟೈಮ್ ಆಗೋಯಿತು. 9 ಗಂಟೆ ಆಗೋಯಿತು ಅಷ್ಟೊತ್ತಲ್ಲಿ ನಾನೆಲ್ಲ ಕೆಲಸ ಮುಗಿಸೋತ್ತಿಗೆ. ಸೊ ದೇವರಿಗೆ ಬೇಗ ಬೇಗ ನೈವೇದ್ಯ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ದೇವರಿಗೆ ದೀಪ ಹಚ್ಚಿ ನೈವೇದ್ಯ ಮಾಡಿದ್ದೆ. ಹಂಗೆ ಹೊರಗಡೆ ಹೋಗಿ ತುಳಸಿ ಗಿಡಕ್ಕೆ ಮತ್ತು ಸೂರ್ಯ ದೇವಂಗೆ ಮತ್ತು ಬಾಗಿಲಿಗೆಲ್ಲನೂ ನಾನು ಉದಿನ ಕಡ್ಡಿ ಹಚ್ಬಿಟ್ಟು ಬಂದು ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಹಾಗಾಗಿ ಇನ್ನು ಟೈಮ್ ಆಗೋಯ್ತು ಅಂತ ಬೇಗ ಬೇಗ ನೋಡಿ ನಮ್ಮ ಮನೆ ದೇವರು ಯಾವ ಥರ ಇದೆ ಅಂತ ಸಿಂಪಲ್ ಆಗಿದೆ. ಯಾಕಂದರೆ ಊರಲ್ಲಿರೋಷ್ಟು ಇದೆ ಮಾಡ್ಕೊಂಡಿಲ್ಲ ನಾವು. ಇನ್ನೇನು ದೇವಸ್ಥಾನಕ್ಕೆ ಬಂದುಬಿಟ್ಟು ದೇವಸ್ಥಾನ ನೋಡಿದ್ರೆ ಫುಲ್ ರಶ್ ಐತೆ ನೋಡಿ ನೀವೇ. ಹೆಂಗೋ ಮಾಡಿ ಪೂಜೆ ಅಂತೂ ಮುಗಿಸ್ದೆ. ತುಂಬ ರಶ್ ಇತ್ತು ದೇವಸ್ಥಾನ ಅಂತೂ. ಬೇಗ ಬೇಗ ಪೂಜೆ ಮುಗಿಸ್ಕೊಂಡೆ. ಇವತ್ತಿನ ದಿನ ನಿಜವಾಗ್ಲೂ ತುಂಬಾ ಸ್ಪೆಷಲ್ ಆಗಿತ್ತು. ದೇವರಿಗೆ ನೈವೇದ್ಯ ಮಾಡಿದ್ದು ಒಂಥರ ನೆಮ್ಮದಿ ಇರುತ್ತೆ. ದೇವ್ರ ಪೂಜೆ ಮಾಡಿದ ದಿನ ತುಂಬ ಖುಷಿಯಾಗಿರ್ತೀವಿ. ಆ ಥರ ಇವತ್ತಿನ ಇಡೀ ದಿನ ನೀವು ನನ್ನ ಜೊತೆ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ನಾಗದೇವರು ಎಲ್ರಿಗೂ ಆರೋಗ್ಯ, ಆಯುಷು, ಸಂತೋಷ, ನೆಮ್ಮದಿ, ಸಮೃದ್ಧಿ ನೀಡಲಿ ಅಂತ ಪ್ರಾರ್ಥಿಸ್ತೀನಿ. ಈ ವ್ಲಾಗ್ಗೆ ನನಗೆ ಸಪೋರ್ಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.